ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇ 16, 17, 18, 19, 20 ನಂತರ ಮಕರ ರಾಶಿಯವರೇ ನಿಮ್ಮ ಮನೆಗೆ 2 ದೇವತೆಗಳು ಸದಾ ಬರುತ್ತಿದ್ದಾರೆ. ಒಟ್ಟಾರೆಯಾಗಿ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದು ಇದೇ ಆಗಿರುತ್ತದೆ. ನಿಮ್ಮ ಬಾಳು ಬಂಗಾರವಾಗುವಂತಹ ಸಮಯ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ದೇವರ ಆಶೀರ್ವಾದ. ನಿಮ್ಮ ಮನೆಗೆ 2 ದೇವತೆಗಳು ಸದಾ ಬರುತ್ತಿದ್ದಾರೆ. ಏಕೆ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ ಯಾವ ಕಾರಣಕ್ಕೆ ಆಗ್ತಾ ಇದೆ, ಅದರಿಂದ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬದಲಾವಣೆ ಯಾವ ರೀತಿ ಇರುತ್ತದೆ, ಖಂಡಿತವಾಗಿ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ನಿಮ್ಮ ಜೀವನದಲ್ಲಿ ನೀವು ಆಶ್ಚರ್ಯಚಕಿತರಾಗುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ. ಹೌದು, ಒಟ್ಟಾರೆಯಾಗಿ ಮಕರ ರಾಶಿಯವರೇ ಮೇ 16ರಿಂದ 20ನೇ ತಾರೀಕಿನ ನಂತರ ನಿಮ್ಮ ಮನೆಗೆ 2 ದೇವತೆಗಳು ಸದಾ ಬರುತ್ತಿದ್ದಾರೆ. ಮೇ 16 ಶಕ್ತಿಶಾಲಿಯಾಗಿರುವಂತಹ ವಿಶೇಷವಾಗಿರುವ ಶನಿ ಅಮಾವಾಸ್ಯೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಅದ್ಭುತವಾದ ಘಟನೆ ಯಾವುದು? ಅಷ್ಟೇ ಅಲ್ಲದೆ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ನೆಮ್ಮದಿಯನ್ನು ಪಡೆದುಕೊಳ್ಳೋದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಭೇಟಿ ಕೂಡ ನಡೆಯುತ್ತದೆ. ಆ ವ್ಯಕ್ತಿ ಯಾರು? ಅವರಿಂದ ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಶೇಷವಾದ ಘಟನೆ ಯಾವುದು? ಆ ವ್ಯಕ್ತಿಯ ಮೊದಲ ಅಕ್ಷರ ಯಾವ ಅಕ್ಷರದಿಂದ ಪ್ರಾರಂಭವಾಗುತ್ತದೆ? ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಈ ಒಂದು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಕಾಲಿಟ್ಟ ನಂತರ ನಿಮಗೆ ಆತ್ಮವಿಶ್ವಾಸ, ಲಾಭ, ಶಕ್ತಿಯನ್ನು ತುಂಬುತ್ತಾರೆ. ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೋ ಸಂಪೂರ್ಣವಾಗಿ ತಿಳಿದುಕೊಂಡರೆ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ. ನಿಮ್ಮ ಜೀವನ ಬಂಗಾರದಂತೆ ಬದಲಾಗುತ್ತದೆ. ಹೌದು, ಈ ವಿಶೇಷವಾಗಿರುವಂತಹ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ 2 ದೇವತೆಗಳು ಬಂದು ವಿಶೇಷವಾಗಿರುವಂತಹ ಪರಿಸ್ಥಿತಿ ಮತ್ತು ಉಪಸ್ಥಿತಿಯನ್ನು ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡ್ತಾರೆ. ಒಟ್ಟಾರೆಯಾಗಿ ಮಕರ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಅದೃಷ್ಟದ ಸಮಯ ಈಗ ಶುರುವಾಗ್ತಾ ಇದೆ ಅಂತಾನೆ ಹೇಳಬಹುದು. ಈಗ ನೀವು ಪುಣ್ಯವಂತರು ಮತ್ತು ಅದೃಷ್ಟವಂತರಾಗಿ ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ. ನಿಮ್ಮ ಮನೆಗೆ 2 ದೇವತೆಗಳು ಸದಾ ಬರುತ್ತಿದ್ದಾರೆ. ನಿಮ್ಮ ಜೀವನವನ್ನು ಈಗ ವಿಶೇಷವಾದ ತಿರುವಿನಿಂದ ತುಂಬುವುದಕ್ಕೆ ಇವರ ಆಶೀರ್ವಾದ ಖಂಡಿತವಾಗಿ ಸಹಾಯ ಮಾಡುತ್ತದೆ. ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಮನೆಯಲ್ಲಿ ಮತ್ತು ಎಲ್ಲ ರೀತಿಯ ಕೆಲಸ ಕಾರ್ಯದಲ್ಲಿ ಕೂಡ ಎಲ್ಲವೂ ಬದಲಾವಣೆಯನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ಸಮಯ. ಹಲವಾರು ವರ್ಷಗಳ ನಂತರ ನಿಮ್ಮ ಕನಸು ನನಸಾಗುತ್ತೆ. ನಿಮ್ಮ ಜೀವನಕ್ಕೆ ಈಗ ಒಂದು ಅರ್ಥ ಸಿಗುವಂತಹ ಸಮಯ ಶುರುವಾಗ್ತಾ ಇದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲ ರೀತಿಯ ಒಂದು ಸಹನೆ, ಕಷ್ಟಗಳನ್ನು, ನಿಮ್ಮ ಪರಿಶ್ರಮವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ಈಗ ಸಮಯ ಶುರುವಾಗ್ತಾ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆ ಮತ್ತು ಜೀವನದಲ್ಲಿ ಕಠಿಣವಾದ ಪರಿಶ್ರಮಕ್ಕೆ ಫಲ ಸಿಗುತ್ತದೆ. ನಿಮ್ಮ ಜೀವನ ಅಷ್ಟೊಂದು ಸುಲಭವಾಗಿರೋದ್ರಿಲ್ಲ. ನಿಮ್ಮ ವ್ಯಕ್ತಿತ್ವ ಬಹಳಷ್ಟು ಗಟ್ಟಿ ಮತ್ತು ವಿಶೇಷವಾದ ಸ್ವಾಭಾವಿಕವಾಗಿರುವಂತಹ ಆಸೆ, ಕನಸುಗಳ ಮೂಲಕ ಚಿಗುರೊಡೆಯುವಂತಹ ನಿಮ್ಮಲ್ಲಿ ಅನೇಕರು ಇದುವರೆಗೂ ಕೂಡ ತಿಳಿದೋ ತಿಳಿಯದೆ ಮಾಡಿರುವಂತಹ ಕೆಲವೊಂದಿಷ್ಟು ಗಂಭೀರ ಮತ್ತು ವಿಶೇಷವಾಗಿರುವಂತಹ ತಪ್ಪುಗಳಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ. ಈಗ ಸತ್ಯವನ್ನು ತಿಳಿದುಕೊಂಡ ನಂತರ ನೀವು ಅತಿ ಭಯಂಕರವಾಗಿರುವಂತಹ ಪರಿಸ್ಥಿತಿಗಳನ್ನು, ಸವಾಲುಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ನಿಮ್ಮ ಮನೆಗೆ ಪ್ರತಿದಿನ 2 ದಿವ್ಯ ಶಕ್ತಿಗಳು ಬರುತ್ತಾರೆ ಮತ್ತು ನಿಮಗೆ ಗೊತ್ತೇ, ಅವುಗಳ ಕೇವಲ ಅಸ್ತಿತ್ವದಿಂದಲೇ ನಿಮ್ಮ ದೀರ್ಘಕಾಲದ ಪರಿಶ್ರಮಕ್ಕೆ ಅಚಾನಕ್ಕಾಗಿ ಫಲ ಸಿಗುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಈ ಶಕ್ತಿಗಳು ಮನುಷ್ಯನ ಮೇಲೆ ಕೃಪೆ ತೋರಿದರೆ ನಿಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಶಿಖರದತ್ತ ಸಾಗುತ್ತೀರಾ. ಅಷ್ಟೇ ಅಲ್ಲದೆ ಈ ಒಂದು ವಿಶೇಷವಾಗಿ ಮಕರ ರಾಶಿಯವರು ನಿಮ್ಮ ಜೀವನದಲ್ಲಿ ಯಾವ ಅಕ್ಷರದ ವ್ಯಕ್ತಿ ಬಂದ ನಂತರ ನಿಮ್ಮ ಬಾಳು ಬಂಗಾರವಾಗುತ್ತದೆ. ಪ್ರತಿಯೊಂದು ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ತೀರಾ ಅಂತ ತಿಳಿದುಕೊಂಡ ನಂತರ ನೀವು ಆಶ್ಚರ್ಯಚಕಿತರಾಗ್ತೀರಾ. ಏಕೆಂದರೆ ಅಷ್ಟೊಂದು ಅದೃಷ್ಟ ನಿಮ್ಮ ಜೀವನಕ್ಕೆ ಕಾಲಿಡ್ತಾ ಇದೆ. ಎ ಅಕ್ಷರದಿಂದ ಪ್ರಾರಂಭವಾಗುವಂತಹ ಒಬ್ಬ ಹೊಸ ವ್ಯಕ್ತಿ ಆಗಮನ ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸನ್ನು, ನಿಮ್ಮ ಜೀವನವನ್ನು ಶಕ್ತಿ, ಉತ್ಸಾಹ, ಸಾಮರ್ಥ್ಯದಿಂದ ತುಂಬುತ್ತದೆ. ಪ್ರತಿಯೊಂದು ಕಷ್ಟಗಳನ್ನು ತೀರಿ ಹೋಗುತ್ತದೆ. ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಸುಲಭವಾಗಿ ಸಿಕ್ಕುತ್ತದೆ. ನಿಮ್ಮ ದುಃಖಗಳು ಮಾಯವಾಗುತ್ತದೆ, ಕಷ್ಟಗಳು ಪರಿಹಾರವಾಗುತ್ತದೆ. ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂತಹ ಹಂತಕ್ಕೆ ಬಂದು ತಲುಪಿದ್ದೀರಾ. ಒಟ್ಟಾರೆಯಾಗಿ ಮಕರ ರಾಶಿಯವರು ನಾಯಕತ್ವದ ಗುಣವನ್ನು ಹೊಂದಿರತಕ್ಕಂಥವರು. ಮೇ ತಿಂಗಳು ನಿಮಗೆ ಅದ್ಭುತವಾಗಿರುವಂತಹ ಸಮಯ. ಈ ಒಂದು ಶನಿ ಅಮಾವಾಸ್ಯೆ ಕೂಡ ಬಂದಿರೋದ್ರಿಂದ ಶಕ್ತಿಶಾಲಿಯಾಗಿರುವಂತಹ ದಿನವಾಗಿರೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇದು ನಡೆಯುತ್ತದೆ. ಇದನ್ನು ತಡೆಯೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಹಲವಾರು ವರ್ಷಗಳ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಇರ್ತಕ್ಕಂತಹ ಜಗಳ, ಮನಸ್ತಾಪ ದೂರವಾಗುತ್ತೆ. ಎಂಥದೇ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇರ್ತಕ್ಕಂಥ ಹಣ ಸಿಲುಕಿಕೊಂಡಿದ್ದರೆ ಅದು ಬಂದು ನಿಮ್ಮ ಕೈ ಸೇರುತ್ತೆ. ಶನಿ ಅಮಾವಾಸ್ಯೆ ಇರೋದ್ರಿಂದ ಈ ಸಂದರ್ಭ ನೀವು ಅದೃಷ್ಟವಂತರಾಗ್ತೀರಾ. ಒಟ್ಟಾರೆಯಾಗಿ ನಿಮ್ಮ ಆಸೆಗಳು, ಕನಸುಗಳು ನೆರವೇರಿಸಿಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಬರುವಂತಹ ಪ್ರತಿಯೊಂದು ಸವಾಲನ್ನು ಎದುರಿಸೋಕೆ ಸಿದ್ಧರಾಗಿರಬೇಕು. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈಗ ಈ ಒಂದು ವಿಡಿಯೋ ನಿಮಗೆ ಸಿಕ್ಕಿದೆ ಅಂದರೆ ಅದು ಕಾಕತಾಳೀಯವಲ್ಲ, ದೇವರ ವಿಶೇಷವಾದ ಸಂದೇಶದ ರೂಪಕವಾಗಿದೆ. ನಿಮ್ಮ ಜೀವನದಲ್ಲಿ ಅನೇಕ ರೀತಿ ಪರಿಸ್ಥಿತಿಗಳು ನಿಮ್ಮ ವಿರುದ್ಧ ಇದ್ದರೂ ಕೂಡ ನೀವು ಸಂಪೂರ್ಣವಾಗಿ ಖುಷಿಯಾಗಿದ್ರಿ. ಅದೇ ರೀತಿ ಎಲ್ಲವನ್ನ ತಿಳಿದುಕೊಂಡು ಈಗ ಮುಂದೆ ಅನುಭವವನ್ನು ಪಡೆದುಕೊಂಡು ಸಾಗುವಂತಹ ಸಮಯ.
ಹೌದು, ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಈ ಮಹತ್ತರವಾಗಿರುವಂತಹ ಕಾರ್ಯವನ್ನು ಸಾಧಿಸುವಂತಹ ಮುನ್ಸೂಚನೆಗಳು ಸಿಕ್ಕರೂ ಕೂಡ ಒಂದು ದೈವಿ ಅಂಶ ಜೊತೆಗಿರುತ್ತೆ. ಆ ದೈವಿಕ ಶಕ್ತಿ ನಿಮಗೆ ನಿಂತುಕೊಂಡಾಗ, ಕುಂತುಕೊಂಡಾಗ, ಮಲಗಿಕೊಂಡಾಗ ನಿರಂತರವಾಗಿ ಒಂದು ಸಂಕೇತವನ್ನು, ವಿಶೇಷವಾಗಿರುವ ಅನುಭವವನ್ನು ತಂದುಕೊಡ್ತದೆ. ನೀವು ಅದನ್ನು ಯಾವತ್ತೂ ಕೂಡ ಗಮನಿಸಿಲ್ಲ. ನೀವು ದೃಢ ಮನಸ್ಸಿನ ಶಕ್ತಿ ಮತ್ತು ಫಲ ಅಂತ ತಿಳ್ಕೊಂಡಿದ್ರಿ. ಎಲ್ಲವೂ ನನ್ನ ಅದೃಷ್ಟದ ಜೊತೆಗೆ ನಡೀತಾ ಇದೆ ಅಂತ ಅಂದ್ಕೊಂಡಿದ್ರಿ. ಅಪಾಯ ಬಂದಾಗ ಕೂಡ ನೀವು ಅಪಾಯದಿಂದ, ಅದೃಷ್ಟದಿಂದ ಪಾರಾಗಿದ್ದೀರಾ ಅಂತ ತಿಳಿದುಕೊಂಡಿದ್ರಿ. ಆದರೆ ಖಂಡಿತವಾಗಿ ನಿಮಗೆ ಎಷ್ಟೇ ಅಪಾಯಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ ಅದರ ಜೊತೆಗೆ ನಿಂತು ಹೋರಾಡಿದ್ದು ಆ ದೈವಿ ಶಕ್ತಿಗಳು. ನೀವು ಎಲ್ಲ ಅಪಾಯದಿಂದ, ದೊಡ್ಡ ದೊಡ್ಡ ಆಘಾತಗಳಿಂದ ಕೂದಲೆಳೆಯಲ್ಲಿ ಬಚಾವಾಗಿದ್ದೀರಾ ಅಂತಂದರೆ, ತಪ್ಪಿಸಿಕೊಂಡಿದ್ದೀರಾ ಅಂತಂದರೆ ಅದಕ್ಕೆಲ್ಲ ಕಾರಣ ಅಂದರೆ ದೈವಿಕ ಅಂಶವಾಗಿರುವಂತಹ ವಿಶೇಷವಾದ ದೇವತೆಗಳ ಆಶೀರ್ವಾದ ಅಂತಲೇ ಹೇಳಬಹುದು. ಖಂಡಿತವಾಗಿ ಜೀವನದಲ್ಲಿ ಯಾವುದೋ ನಡೆಯೋದಕ್ಕೋಸ್ಕರ ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ. ನಿಮ್ಮ ಜೀವನದಲ್ಲಿ 2 ದಿವ್ಯ ಶಕ್ತಿಗಳ ಆಶೀರ್ವಾದ, ವಿಶೇಷವಾಗಿ ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದಿಷ್ಟು ಬಾರಿ ಪ್ರಕೃತಿ ಕೂಡ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅನ್ನೋದನ್ನು ಕೊಡ್ತಾ ಹೋಗುತ್ತೆ. ನಿಮ್ಮ ವಿರುದ್ಧ ಇದ್ದಂಥವರು, ನಿಮ್ಮ ಮೇಲೆ ಸಂಚು ಪಿತೂರಿ ಮಾಡುತ್ತಿರುವಂಥವರು, ನಿಮ್ಮನ್ನು ಸಂಪೂರ್ಣವಾಗಿ ಕುಸಿಯಂತೆ ಮಾಡ್ತಿದ್ರು ಕೂಡ ದೇವರ ಅನುಗ್ರಹ ನಿಮ್ಮ ಜೊತೆಗೆ ಇರೋದ್ರಿಂದ ನೀವು ಎಲ್ಲ ಕಡೆ ಭಯ ಪಡುವಂತಹ ಗೊಂದಲದ ಅನುಭವನ ಎಲ್ಲ ಪರಿಸ್ಥಿತಿಯಲ್ಲಿ ಕೂಡ ದೂರ ಮಾಡ್ಕೊಂಡಿದ್ದೀರಾ. ನೆಮ್ಮದಿಯನ್ನು ಹುಡುಕ್ತಾ ಇದ್ದೀರಾ. ಆದರೆ ಖಂಡಿತವಾಗಿ ಈಗ ದೈವಿ ರಕ್ಷಣೆ ನಿಮ್ಮ ಜೀವನದಲ್ಲಿ ಶಿಖರದತ್ತ ನಿಮ್ಮನ್ನು ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನುವಂತಹ ಪಾಠವನ್ನು ಕಲಿಸಿಕೊಡುತ್ತೆ. ಈಗ ವಿಶೇಷವಾಗಿರುವ ಸಂದರ್ಭ ನಿರ್ಮಾಣವಾಗ್ತಾ ಇರೋದ್ರಿಂದ ನಿಮ್ಮ ಜೀವನಕ್ಕೆ ಈಗ ವಿಶೇಷವಾಗಿ ಎ ಅಕ್ಷರದ ವ್ಯಕ್ತಿ ಆರಂಭವಾಗ್ತಾರೆ. ಯಾವತ್ತೂ ಕೂಡ ನಿಮ್ಮ ಜೀವನದಲ್ಲಿ ಕಷ್ಟವನ್ನು ನೀವು ನೋಡಿದ್ದೀರಾ. ಅದೇ ರೀತಿ ಹೊಸತನವನ್ನು ಪಡೆದುಕೊಳ್ತೀರಾ. ಪ್ರತಿಯೊಂದು ಜೀವನದ ಎಲ್ಲ ಆಗು ಹೋಗುಗಳು, ಏಳು ಬೀಳುಗಳು, ಕಷ್ಟ, ದುಃಖ, ದುಮ್ಮಾನಗಳಿಂದ ಹೊರಗೆ ಬರೋದಕ್ಕೆ ಈಗ ಸಾಧ್ಯವಾಗುತ್ತೆ. ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆ ತನಗೆ ತಾನೇ ಎಲ್ಲವನ್ನ ಸರಿಪಡಿಸಿಕೊಂಡು ಹೋಗುವಂತಹ ವಿಶೇಷವಾದ ಸಮಯ, ಶ್ರೀಮಂತಿಕೆಯ ಹಾದಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುವಂತಹ ಸಂದರ್ಭ. ಈ ಸಂದರ್ಭದಲ್ಲಿ ನೀವು ಬಹಳಷ್ಟು ಪುಣ್ಯವಂತರಾಗಿ ಜೀವನದ ಪ್ರತಿ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸುವಂತಹ ಸಮಯ ಶುರುವಾಗ್ತಾ ಇರೋದ್ರಿಂದ ಒಟ್ಟಾರೆಯಾಗಿ ಮೇ ತಿಂಗಳು ಶನಿ ಅಮಾವಾಸ್ಯೆ ನಿಮ್ಮ ಅದೃಷ್ಟದ ದಿನವನ್ನು ಬಂಗಾರ ಮಾಡುತ್ತೆ. ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗ್ತಾ ಹೋಗುತ್ತೆ. ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ನೀವು ಅದೃಷ್ಟವನ್ನು ಪಡೆದುಕೊಳ್ತೀರಾ, ಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಾ. ಆರ್ಥಿಕ ಪರಿಸ್ಥಿತಿಯಲ್ಲಿ ದೊಡ್ಡ ಮಟ್ಟದಿಗೆ ಒಂದು ವಿಶೇಷವಾಗಿರುವಂತಹ ಲಾಭವನ್ನು ಕಂಡುಕೊಳ್ಳುವಂತಹ ಸಮಯ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಬಂದಿರುವಂತಹ 2 ದಿವ್ಯ ಶಕ್ತಿಗಳು ಸಾಮಾನ್ಯವಾದಲ್ಲ. ಒಂದು ಶಕ್ತಿ ಖಂಡಿತವಾಗಿ ನಾಗದೇವತೆಗಳು ಅಂತ ಹೇಳ್ಬೋದು. ಇನ್ನೊಂದು ಶಕ್ತಿ ಶನಿದೇವನ ಅನುಗ್ರಹ, ಶನಿದೇವನ ಆಶೀರ್ವಾದ. ನಿಮ್ಮ ಜೀವನದ ಪ್ರತಿಯೊಂದು ಕಷ್ಟ, ದುಃಖ, ನೋವನ್ನು ದೂರ ಮಾಡ್ತಾರೆ. ನಿಮ್ಮ ಮನಸ್ಸುಗಳಲ್ಲಿ ವಿಪರೀತವಾಗಿರುವಂತಹ ಶಕ್ತಿಯನ್ನು ತುಂಬುತ್ತಾರೆ. ಅದೇ ರೀತಿ 2ನೇ ಶಕ್ತಿ ಆಗಿರುವಂತಹ ಸಂಪೂರ್ಣವಾಗಿರುವಂತಹ ಶನಿದೇವನ ಆಶೀರ್ವಾದ ನಿಮ್ಮ ಜೀವನಕ್ಕೆ ಒಂದು ಬಲವನ್ನು, ಪ್ರೇರೇಪಣೆಯನ್ನು ಕೊಡ್ತದೆ. ಇಲ್ಲಿಯವರೆಗೂ ನೀವು ಶ್ರದ್ಧಾ ಭಕ್ತಿಯಿಂದ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗಿದ್ರೆ ನಿಮಗೆ ಫಲ ಸಿಗುವಂತಹ ಸಮಯ ಇದಾಗಿರುತ್ತೆ. ಇನ್ನೊಂದು, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯವನ್ನು, ಐಷಾರಾಮಿ ಜೀವನವನ್ನು ಪಡೆದುಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ಶನಿದೇವನ ಅನುಗ್ರಹಕ್ಕೋಸ್ಕರ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹಕ್ಕೋಸ್ಕರ ಸಣ್ಣ ಪರಿಹಾರವನ್ನು ಕೂಡ ನೀವು ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ನೀವು ಮೊದಲು ಕೃತಜ್ಞತೆಯನ್ನು ತೋರಿಸಬೇಕು. ಎಲ್ಲರಿಗೂ ಗೌರವವನ್ನು ಕೊಡಬೇಕಾಗುತ್ತೆ. ಖಂಡಿತವಾಗಿ ದೇವರಿಗೆ ಕೋಪ ಬಂದಾಗ ನಿಮ್ಮನ್ನು ಬಿಟ್ಟು ಹೋಗುವಂತಹ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ದೇವರ ಮೇಲೆ ಯಾವುದೇ ಕಾರಣಕ್ಕೂ ನೀವು ನಿರ್ಲಕ್ಷ್ಯವನ್ನು ಮಾಡಬೇಡಿ. ಈ ಸಮಯವನ್ನು ಗೌರವಿಸಿ ಕೃತಜ್ಞತೆಯಿಂದ ಬರಮಾಡಿಕೊಳ್ಳಿ. ಈಗ ನೀವು ಮಾಡಬೇಕಾದ ಪರಿಹಾರ ಏನು ಅಂತ ನೋಡಿದ್ರೆ, ಇವತ್ತು ಬಹಳ ಶಕ್ತಿಶಾಲಿ ಶನಿ ಜಯಂತಿ ಆಗಿರೋದ್ರಿಂದ ಕಪ್ಪು ಎಳ್ಳು ಮತ್ತೆ ಕಪ್ಪು ಬಟ್ಟೆಯನ್ನು ದಾನ ಮಾಡಿ, ಕಬ್ಬಿಣದ ವಸ್ತುವನ್ನು ದಾನ ಮಾಡಿ ಮತ್ತು ಪ್ರತಿ ಶನಿವಾರ ಶನಿದೇವನಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಓಂ ಸಂ ಶನೇಶ್ವರಾಯ ನಮಃ ಮಂತ್ರವನ್ನು ಜಪಿಸಿ, ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಒಂದು ಹನುಮಾನ್ ಚಾಲಿಸನ್ನು ಪಠಿಸೋದು ಉತ್ತಮ. ಸುಬ್ರಹ್ಮಣ್ಯ ಸ್ವಾಮಿಗೆ ಭಾನುವಾರ, ಮಂಗಳವಾರ ಹಾಲಿನಿಂದ ಅಭಿಷೇಕ ಮಾಡಬೇಕು ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋಕೆ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗುತ್ತೆ. ಈ ಸಂದರ್ಭ ನಿಮಗೆ ವಿಶೇಷವಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ನೀವು ಪೂಜೆಯನ್ನು ಸಲ್ಲಿಸೋಕೆ ಸಾಧ್ಯವಾಗದೇ ಇದ್ದರೆ ಖಂಡಿತವಾಗಿ ನಿಮ್ಮ ಮನೆ ಹತ್ತಿರ ಇರುವಂತಹ ನಾಗರ ಕಲ್ಲಿಗೆ ಹಾಲಿನಿಂದ ಅಭಿಷೇಕ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡಿ. ಇದರಿಂದಾಗಿ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನಕಾರಾತ್ಮಕ ತೊಂದರೆಗಳು ದೂರವಾಗುತ್ತೆ. ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನೀವು ದೇವರ ಪ್ರೀತಿಗೆ ಪಾತ್ರರಾಗ್ತೀರಾ ಅಂತ ಹೇಳ್ಬೋದು. ಖಂಡಿತವಾಗಿ ಒಬ್ಬ ಮನುಷ್ಯನ ಮೇಲೆ 2 ದೇವತೆಗಳ ಆಶೀರ್ವಾದ ನೇರವಾಗಿ ಬಿದ್ದಾಗ ಗ್ರಹಗಳ ಪರಿಸ್ಥಿತಿ ಕೂಡ ಬದಲಾವಣೆಯನ್ನು ಪಡೆದುಕೊಳ್ಳುತ್ತದೆ. ಈಗ ಖಂಡಿತವಾಗಿ ನೀವು ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಶುಕ್ರ ಗ್ರಹ ಮತ್ತು ಬುಧ ಗ್ರಹನ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಎಲ್ಲ ರೀತಿಯ ಪರಿಹಾರವನ್ನು ಪಡೆದುಕೊಳ್ತೀರಾ. ಜೀವನದಲ್ಲಿ ನಡೆಯುತ್ತಿರ್ತಕ್ಕಂಥ ಜಗಳ, ಮನಸ್ತಾಪ ನಿಂತು ಹೋಗುತ್ತೆ. ಸಾಲ ಬಾಧೆ, ಆರ್ಥಿಕ ಸಮಸ್ಯೆಯಿಂದ ಪರಿಹಾರ ಸುಲಭವಾಗಿ ಸಿಕ್ಕಿಬಿಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಈಗ ಎ ಅಕ್ಷರದ ವ್ಯಕ್ತಿ ಬಂದ ನಂತರ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ಸಿಗುತ್ತೆ. ಯಾವ ಕೆಲಸವನ್ನು ಮಾಡಬೇಕು, ಯಾರ ಜೊತೆಗೆ ಇರಬೇಕು, ಯಾವ ಕೆಲಸದಿಂದ ಲಾಭ ಸಿಗುತ್ತೆ, ಹಣವನ್ನು ಎಲ್ಲಿ ಉಳಿತಾಯ ಮಾಡಬೇಕು, ಎಲ್ಲದಕ್ಕೂ ಕೂಡ ಒಂದು ಉತ್ತರ ಅನ್ನೋದು ಸಿಗುತ್ತೆ. ಅವರು ನಿಮಗೆ ಸ್ನೇಹಿತರಾಗಿ ಅಥವಾ ಯಾವುದೇ ರೀತಿಯ ಸಂಬಂಧಿಕರಾಗಿ ಒಂದು ವಿಶೇಷವಾದ ಸಹಾಯವನ್ನು ಮಾಡ್ತಾರೆ. ನಿಮ್ಮ
ಕಷ್ಟದ ಪರಿಸ್ಥಿತಿಯಲ್ಲಿ ಕೈ ಹಿಡಿತಾರೆ. ನಿಮ್ಮನ್ನು ಎಂದೂ ಕೂಡ ಬಿಟ್ಟು ಹೋಗೋದಿಲ್ಲ. ಅಂತಹವರ ಸಹವಾಸವನ್ನು ನೀವು ಎಂದಿಗೂ ಕೂಡ ಬಿಟ್ಕೊಡ್ಬೇಡಿ. ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿ ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಒಳ್ಳೆಯದನ್ನು ಯೋಚನೆ ಮಾಡಿ ತುಂಬ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಹೋದರೆ ಸಮಾಜದಲ್ಲಿ ಕೂಡ ಗೌರವ ಸಿಗುತ್ತೆ, ಹೆಚ್ಚಿನ ಒಂದು ಜವಾಬ್ದಾರಿ ಸಿಗುತ್ತೆ. ವೃತ್ತಿಪರ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಮನೆಯಲ್ಲೂ ಕೂಡ ಎಲ್ಲವೂ ನಿಮ್ಮ ಪರವಾಗಿ ನಡೆಯುತ್ತೆ. ಅದ್ಭುತವಾಗಿರುವಂತಹ ವಿಶೇಷವಾಗಿರುವಂತಹ ಪರಿವರ್ತನೆಯನ್ನು ಪಡೆದುಕೊಳ್ತೀರಾ. ಆ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ. 2 ದಿವ್ಯ ಶಕ್ತಿಗಳ ಆಶೀರ್ವಾದ ನಿಮ್ಮ ಕೈ ಹಿಡಿಯುತ್ತೆ. ಇಷ್ಟೆಲ್ಲ ವಿಶೇಷವಾಗಿರುವಂತಹ ಲಾಭವನ್ನು ಪಡೆದುಕೊಳ್ಳುವಂತಹ ಮಕರ ರಾಶಿಯವರಿಗೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ಮಕರ ರಾಶಿ ಎಲ್ಲ ಸ್ನೇಹಿತರು ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.